ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ್ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇವತ್ತಿನ ಪ್ರಮುಖ ವಿಷಯ, ಅಂಡಮಾನ್ನಲ್ಲಿ ಬೃಹತ್ ತೈಲ ನಿಕ್ಷೇಪ ಪತ್ತೆ, ಭಾರತದ ಆರ್ಥಿಕತೆಗೆ ಬಲ. ಇತ್ತೀಚೆಗೆ ಅಂಡಮಾನ್ನಲ್ಲಿ ಬೃಹತ್ ತೈಲ ನಿಕ್ಷೇಪ ಪತ್ತೆಯಾಗಿದ್ದು, ಕೇಂದ್ರ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲಿ ಸುಮಾರು 1,84,440 ಕೋಟಿ ಲೀಟರ್ ಕಚ್ಚಾ ತೈಲ ಪತ್ತೆಯಾಗಿದ್ದು, ಇದು ಭಾರತದ $3.7 ಲಕ್ಷ ಆರ್ಥಿಕತೆಯನ್ನು $20 ಲಕ್ಷ ಆರ್ಥಿಕತೆಗೆ ಕೊಂಡೊಯ್ಯಬಹುದೆಂಬ ಮಾಹಿತಿಯನ್ನು ನೀಡಿದ್ದಾರೆ. ಇದು ಭಾರತದ ತೈಲದ ಏನು ಬಿಕ್ಕಟ್ಟನ್ನು ಅನುಭವಿಸ್ತಾ ಇತ್ತಲ್ಲ, ಅದಕ್ಕೆ ಪರಿಹಾರವಾಗಬಲ್ಲ ಎಂಬ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಹೌದು, ಭಾರತದಲ್ಲಿ ಅತಿ ಹೆಚ್ಚು ತೈಲ ಬಳಕೆಯನ್ನು ಮಾಡಲಾಗ್ತಾ ಇದೆ. ಪ್ರತಿದಿನ ಭಾರತದಲ್ಲಿ 5.5 ಮಿಲಿಯನ್ ಬ್ಯಾರೆಲ್ಗಳಷ್ಟು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಬಳಸಲಾಗುತ್ತದೆ. ಜೊತೆಗೆ ಭಾರತವು ತನ್ನ ಬಳಕೆಯ ಸುಮಾರು 85% ಬೇರೆ ದೇಶಗಳಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪತ್ತೆಯಾಗಿರುವಂತಹ ಈ ಬೃಹತ್ ತೈಲ ನಿಕ್ಷೇಪ ಭಾರತದ ಆರ್ಥಿಕತೆಗೆ ಉತ್ತಮ ಬೆಳವಣಿಗೆಗೆ ಸಹಾಯ ಆಗಲಿದೆ. ಈಗ ಪತ್ತೆಯಾಗಿರುವಂತಹ ಅಂಡಮಾನ್ನ ಬೃಹತ್ ತೈಲ ನಿಕ್ಷೇಪಗಳು ಗಯಾನಾ ಮಾದರಿಯಲ್ಲಿ ಕಂಡು ಬರ್ತಾ ಇದ್ದಾವೆ. ಈ ಗಯಾನಾ ಮಾದರಿಯಲ್ಲಿ ದಕ್ಷಿಣ ಆಫ್ರಿಕಾದ ಗಯಾನಾ ಮಾದರಿಯಲ್ಲಿ ಇತ್ತೀಚೆಗೆ ಪತ್ತೆಯಾದಂತಹ ತೈಲ ನಿಕ್ಷೇಪಗಳಿಂದ 11 ಕೋಟಿಗೂ ಮಿಲಿಯನ್ ಲೀಟರ್ಗೂ ಹೆಚ್ಚು ತೈಲವನ್ನು ಹೊರತೆಗೆಯಲಾಗಿತ್ತು. ಈ ತೈಲವನ್ನು ತೆಗೆಯುವಂತಹ ಒಂದು ಪ್ರಕ್ರಿಯೆ ಏನಿದೆ, ಅದು ತುಂಬ ಕಠಿಣವಾಗಿರುತ್ತೆ. ಪ್ರತಿಯೊಂದು ಆ ತೈಲ ಬಾವಿಗಳನ್ನು ತೆಗೆಯಲು ಸುಮಾರು $100 ಲಕ್ಷ ವ್ಯಯಿಸಬೇಕಾಗುತ್ತೆ. ಇತ್ತೀಚೆಗೆ ದಕ್ಷಿಣ ಆಫ್ರಿಕಾದ ಗಯಾನಾದಲ್ಲಿ ಸುಮಾರು 41 ಬಾವಿಗಳನ್ನು ಕೊರೆದ ನಂತರ ತೈಲ ಪತ್ತೆಯಾಗಿತ್ತು. ಹಾಗಾಗಿ ನಾವು ಬೋರ್ವೆಲ್ಗಳನ್ನು ಹಾಕಿಸುವ ಸಂದರ್ಭದಲ್ಲಿ ನೀರು ಬೀಳುವ ಸಂಭವವು ಇರಬಹುದು, ಇಲ್ಲದೆ ಇರಬಹುದು. ಅದು ಸಹ ಈ ತೈಲ ಬಾವಿಗಳ ಕೊರೆಯುವಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಜೊತೆಗೆ ಈ ಒಂದು ಪ್ರಕ್ರಿಯೆಯಲ್ಲಿ ONGC ಆಯಿಲ್ ನ್ಯಾಷನಲ್ ಗ್ಯಾಸ್ ಕಾರ್ಪೊರೇಷನ್ ಮತ್ತು ಆಯಿಲ್ ಇಂಡಿಯಾ ಲಿಮಿಟೆಡ್ ಪ್ರಮುಖ ಪಾತ್ರ ವಹಿಸುತ್ತವೆ. ಈಗ ಪತ್ತೆಯಾಗಿರುವಂತಹ ನಿಕ್ಷೇಪಗಳು ನಮ್ಮ ತೈಲ ಸ್ವಾವಲಂಬನೆಯಲ್ಲಿ ಒಂದು ಸಹಾಯಕ್ಕೆ ಮತ್ತು ನೆರವಾಗುವ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತವೆ. ಜೊತೆಗೆ ನಮ್ಮ ದೇಶದಲ್ಲಿ ಈಗಾಗಲೇ ಎಲ್ಲೆಲ್ಲಿ ತೈಲ ಹಂಚಿಕೆ ಇದೆ, ಪೆಟ್ರೋಲಿಯಂ ನಿಕ್ಷೇಪಗಳಿದ್ದಾವೆ, ಇದರ ಇತಿಹಾಸ ಏನಿದೆ ಅನ್ನೋದನ್ನು ಒಮ್ಮೆ ನೋಡೋಣ. ನಮ್ಮ ಭಾರತದಲ್ಲಿ ಪ್ರಥಮ ಬಾರಿಗೆ 1867ರಲ್ಲಿ ಅಸ್ಸಾಂನ ದಿಗ್ಬಾಯ್ನಲ್ಲೇ ಪ್ರಥಮ ಬಾರಿಗೆ ತೈಲ ಬಾವಿಗಳನ್ನು ಪತ್ತೆ ಹಚ್ಚಲಾಗುತ್ತದೆ. ಅನಂತರ ಮುಂಬೈನ ಅಹೈನಲ್ಲಿ ತೈಲ ಬಾವಿಗಳನ್ನು ಗುರುತಿಸಲಾಗುತ್ತದೆ. ಇನ್ನು ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅನ್ನೋದನ್ನು ನಾವು ನೋಡೋದಾದರೆ, ಅಸ್ಸಾಂನ ದಿಗ್ಬಾಯ್, ನಹರ್ ಕಾಟಿಯಾದಲ್ಲಿ ತೈಲ ಬಾವಿಗಳು ಕಂಡುಬರ್ತವೆ. ಜೊತೆಗೆ ಗುಜರಾತ್ನ ಅಂಕಲೇಶ್ವರ ಎನ್ನುವ ಸ್ಥಳದಲ್ಲಿ ಕೂಡ ಕಂಡುಬರುತ್ತೆ. ಜೊತೆಗೆ ರಾಜಸ್ಥಾನದ ಹಲವಾರು ಪ್ರದೇಶಗಳಲ್ಲಿ ಕೂಡ ತೈಲ ನಿಕ್ಷೇಪಗಳು ಕಂಡುಬರ್ತವೆ. ಹಾಗೆಯೇ ದಕ್ಷಿಣ ಭಾರತದಲ್ಲಿ ಕೃಷ್ಣ ಗೋದಾವರಿ ಬೇಸಿನ್ ಇದೆಯಲ್ಲ, ಆ ಕಣಿವೆಗಳಲ್ಲಿ ಕೂಡ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳ ಒಂದು ಸ್ಥಳಗಳಲ್ಲಿ ತೈಲ ನಿಕ್ಷೇಪಗಳು ಕಂಡುಬರ್ತವೆ. ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ, ಮಂಗಳೂರು ಮತ್ತು ಉಡುಪಿಯ ಪಾದೂರಿನಲ್ಲಿ ತೈಲ ನಿಕ್ಷೇಪಗಳು ಪತ್ತೆಯಾಗಿವೆ. ಹೀಗೆ ಪ್ರತಿದಿನ ನಮ್ಮ ದೇಶಕ್ಕೆ ಸುಮಾರು 5.5 ಮಿಲಿಯನ್ ಬ್ಯಾರೆಲ್ಗಳಷ್ಟು ಅಗತ್ಯವಿರುವಂತಹ ಪೆಟ್ರೋಲಿಯಂನ ಸ್ವಾವಲಂಬನೆಯನ್ನು ಸಾಗುವ ನಿಟ್ಟಿನಲ್ಲಿ ನಮ್ಮ ಅಂಡಮಾನ್ ನಿಕೋಬಾರ್ನಲ್ಲಿ ಪತ್ತೆಯಾಗಿರುವಂತಹ ಒಂದು ಕಚ್ಚಾ ತೈಲಗಳು ಸ್ವಾವಲಂಬನೆಯತ್ತ ಕರೆದುಕೊಂಡೋಗುವಂತಹ ಭರವಸೆ ಇದೆ. ಹಾಗಾಗಿ ಕೇಂದ್ರ ಸರ್ಕಾರ ಕೊಳವೆ ಬಾವಿಗಳನ್ನು ಪತ್ತೆ ಹಚ್ಚಿ ಹೊರತೆಗೆಯುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ. ಜೊತೆಗೆ ಈ ತೈಲ ಬಿಕ್ಕಟ್ಟನ್ನು ಎದುರಿಸುವಲ್ಲಿ ನಮ್ಮ ಭಾರತವು ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಏನೇನು ಉಪಕ್ರಮಗಳು? ಒಂದು ಗ್ರೀನ್ ಹೈಡ್ರೋಜನ್ ಮಿಷನನ್ನು ಜಾರಿಗೊಳಿಸಿದೆ.
900 ಕೋಟಿ ವೆಚ್ಚದಲ್ಲಿ. ಜೊತೆಗೆ PM ಗತಿಶಕ್ತಿ ಯೋಜನೆಯನ್ನು ಜಾರಿಗೊಳಿಸಿದೆ. ಜೊತೆಗೆ 2025ರ ವೇಳೆಗೆ ಪೆಟ್ರೋಲಿಯಂನಲ್ಲಿ 20% ಮೀಥೇನ್ ಎಥನಾಲ್ ಮಿಶ್ರಣವನ್ನು ಮಾಡುವಲ್ಲಿ ಯಶಸ್ಸು ಗಳಿಸಿದ್ದು, 2025ರ ನಂತರ 30% ಎಥನಾಲ್ ಮಿಶ್ರಣವನ್ನು ಮಾಡಿ ಪೆಟ್ರೋಲಿಯಂ ಬಳಕೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಚಿಂತನೆ ಮಾಡಿದೆ. ಭಾರತವು ಇಡೀ ಜಗತ್ತಿನಲ್ಲಿ ಚೀನಾ ನಂತರ ಅತ್ಯಂತ ಹೆಚ್ಚು ಪೆಟ್ರೋಲಿಯಂ ಬಳಕೆ ಮಾಡುವಂತಹ ರಾಷ್ಟ್ರವಾಗಿದೆ. ಹಾಗಾಗಿ ಈ ಏನು ನಂಬರ್ 1 ಜನಸಂಖ್ಯೆಯಲ್ಲಿ ನಂಬರ್ 1 ಆಗಿರುವಂತಹ ನಮ್ಮ ದೇಶವು ಏನು ಪೆಟ್ರೋಲಿಯಂ ಬಳಕೆಯನ್ನು ಇಷ್ಟೊಂದು ಪ್ರಮಾಣದಲ್ಲಿ ಬಳಸ್ತಾ ಇದೆಯಲ್ಲ, ಹಾಗಾಗಿ ಸರ್ಕಾರ ಮತ್ತು ನಮ್ಮ ದೇಶವು ಬೇರೆ ದೇಶದಿಂದ ಅವಲಂಬನೆಯನ್ನು ಮಾಡಿಕೊಳ್ಬೇಕಾಯಿತು, ಆಮದು ಮಾಡ್ತಾ ಇತ್ತು. ಈ ಒಂದು ಅಂಡಮಾನ್ನಲ್ಲಿ ಪತ್ತೆಯಾಗಿರುವಂತಹ ನಿಕ್ಷೇಪದ ಪರಿಣಾಮವಾಗಿ ಏನು ಸಂಶೋಧನೆ ನಡೆಸಿ ಆ ತೈಲವನ್ನು ತೆಗೆಯೋದ್ರಿಂದ ಭಾರತದ ಆರ್ಥಿಕತೆ ಮೇಲೆ ಏನು ಪೆಟ್ರೋಲಿಯಂ ಆಮದು ಮಾಡುವ ಒಂದು ಆರ್ಥಿಕ ಹೊರೆ ಇತ್ತಲ್ಲ, ಅದು ಕಡಿಮೆಯಾಗುವಂತಹ ಸಂಭವವಿದೆ. ಇದು ಇವತ್ತಿನ ವಿಷಯವಾಗಿತ್ತು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.